ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈಗ ಶಾಕ್ ಎದುರಾಗ್ತಾ ಇದೆ ಈ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಈ ಆಡಿಯೋ ಸಾಕಷ್ಟು ಹಲ್ಚಲ್ ಎಬ್ಬಿಸಿದೆ. ಲೋಕಾಯುಕ್ತಕ್ಕೆ ಈಗ ದೂರು ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಸಚಿವರ ವಿರುದ್ಧ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ದೂರನ್ನ ಆಧರಿಸಿ ಲೋಕ ತನಿಖೆ ನಡೆಯಲಿದೆ. ಹಾಗಾದ್ರೆ ಈ ಲೋಕಾಯುಕ್ತ ಪೊಲೀಸರ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಅಬಕಾರಿ ಪರವಾನಗಿಯನ್ನ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಆರೋಪ ಪ್ರಕರಣ ಸಂಬಂಧ ಈಗ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಯಾವ ರೀತಿ ಲೋಕಾಯುಕ್ತ ತನಿಖೆಯನ್ನ ಹಾಗಾದ್ರೆ ನಡೆಸುತ್ತೆ ಅನ್ನುವಂತ ಪ್ರಶ್ನೆ. ಈಗಾಗಲೇ ಆಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ. ಆ ಆಡಿಯೋ ಕ್ಲಿಪ್ಪಿಂಗ್ ಆಧಾರವಾಗಿಟ್ಕೊಂಡು ದೂರನ್ನ ನೀಡಿದ್ದಾರೆ ಲಕ್ಷ್ಮೀನಾರಾಯಣ್. ಇದೇ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುತ್ತೆ. ಆಡಿಯೋದಲ್ಲಿ ಪ್ರಸ್ತಾಪ ಆಗಿರುವಂತಹ ವಿಚಾರಗಳು ಸಚಿವರಿಗೆ ಎಷ್ಟು ಸಂಬಂಧಿಸಿದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ ಕರೆಗಳಾಗಿರಬಹುದು, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ತನಿಖೆ ನಡೆಯುತ್ತೆ. ಮೊದಲಿಗೆ ದೂರುದಾರ ನೀಡಿರುವಂತಹ ಆಡಿಯೋ ಪರಿಶೀಲನೆ ಮಾಡ್ತಾರೆ. ಪೆನ್ ಡ್ರೈವ್ ಅಲ್ಲಿ ಈ ಆಡಿಯೋಗಳನ್ನ ಕೊಟ್ಟಿದ್ದಾರೆ ದೂರುದಾರ ಲಕ್ಷ್ಮೀನಾರಾಯಣ್. ಆಡಿಯೋ ಪರಿಶೀಲನೆಯ ಬಳಿಕ ತಿಮ್ಮಾಪುರಗೆ ನೋಟಿಸ್ ಕೊಡ್ತಾರಾ? ಹಾಗಾದ್ರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳ್ತಾರಾ ಅನ್ನುವಂತಹ ಪ್ರಶ್ನೆಗಳಿದೆ. ಪಿಸಿಆರ್ ಕಾಯ್ದೆಯ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ಈಗ ಆರೋಪ ಏನಾದರೂ ಸಾಬೀತಾದರೆ ಸಚಿವರನ್ನ ಬಂಧಿಸುವಂತಹ ಅಧಿಕಾರ ಕೂಡ ಈಗ ಲೋಕಾಯುಕ್ತ ಪೊಲೀಸರಿಗಿದೆ. ಆಡಿಯೋದ ಅಸಲಿಯತ್ತೇನು ಅನ್ನುವಂಥದ್ದು ಪತ್ತೆಯಾಗಬೇಕು. ಅದರ ಬಳಿಕವಷ್ಟೇ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಬಹುದು. ಆದರೆ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮುಂದೇನಾಗುತ್ತೆ ಅನ್ನುವಂತ ಕುತೂಹಲ ಅಂತೂ ಕಾಡ್ತಾ ಇದೆ. ಸದ್ಯಕ್ಕೆ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಆರ್.ಬಿ. ತಿಮ್ಮಾಪುರ ಅವರ ಕೊರಳಿಗೆ ಸುತ್ತಕೊಳ್ತಾ ಇದೆ. ಲೋಕ ತನಿಖೆ ಯಾವ ರೀತಿ ನಡೆಯುತ್ತೆ? ಮೊದಲಿಗೆ ಈಗಾಗಲೇ ಪೆನ್ ಡ್ರೈವ್, ಅದರ ಜೊತೆಯಲ್ಲಿ ಕರೆಗಳು ಮಾಡಿರುವಂತದ್ದು, ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್. ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ? ತಿಮ್ಮಾಪುರ ಅವರಿಗೆ ನೋಟಿಸ್ ಯಾವಾಗ ಕೊಡ್ತಾರೆ? ಯಾವ ರೀತಿಯಲ್ಲಿ ತನಿಖೆ ನಡೆಯಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್, ಈಗಾಗಲೇ ಏನು ಆಡಿಯೋವನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡಲಾಗಿದೆ. ಆ ಲೋಕಾಯುಕ್ತ ಅಧಿಕಾರಿಗಳು ಅದರ ಆಡಿಯೋವನ್ನ ಪರಿಶೀಲನೆ ನಡೆಸಿ ನಂತರ ಅದರ ವಾಯ್ಸ್ ಸ್ಯಾಂಪಲ್ಸ್ ಗಳೇನಿದೆ ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡುತ್ತೆ. ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ವಾಯ್ಸ್ ಗಳನ್ನು ಕೂಡ, ಅಂದ್ರೆ ಲಕ್ಷ್ಮೀನಾರಾಯಣ ಮತ್ತೆ ಆ ಅಧಿಕಾರಿ ಅಂತ ಏನ್ ಹೇಳಲಾಗುತ್ತೆ, ಆ ಅಧಿಕಾರಿಯ ವಾಯ್ಸ್ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಎಫ್ಎಸ್ಎಲ್ಗೆ ರವಾನೆ ಮಾಡಿ ಅದೇನಾದ್ರೂ ಮ್ಯಾಚ್ ಆದ ಸಂದರ್ಭದಲ್ಲಿ ನಂತರ ಇದು ಕರೆಕ್ಟ್ ಆಗಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಅಂತ ಹೇಳಿ ದೃಢಪಟ್ಟ ಬಳಿಕ ನಂತರ ಇವರಿಗೆ ಒಂದು ನೋಟಿಸ್ ಅನ್ನ ಹೋಗುತ್ತೆ. ಅಂದ್ರೆ ತಿಮ್ಮಾಪುರ ಅವರಿಗೆ ನೋಟಿಸ್ ಅನ್ನ ನೀಡಿ ನಿಮಗೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಇಂತಹ ಒಂದು ನಿಗದಿತ ಡೇಟ್ ಅನ್ನ ಒಂದು ಇದನ್ನ ಮಾಡಿ ನಂತರ ಆ ದಿನಾಂಕದಂದು ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನ, ಅಂದ್ರೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ನಂತರ ಅವರ ಬಳಿ ಈ ಆಡಿಯೋದ ಬಗ್ಗೆ ಇರುವಂತಹ ಒಂದು ಸ್ಪಷ್ಟನೆಗಳು ಮತ್ತೆ ನಿಮ್ಮ ಬಗ್ಗೆ ಇರುವಂತಹ ಒಂದು ಆರೋಪಗಳೇನಿದೆ ಅದು ಆರೋಪಗಳು ನಿಜವಾ ಸುಳ್ಳ, ಅದಕ್ಕೆ ಬೇಕಾದಂತಹ ಏನ್ ಸಾಕ್ಷಿಗಳಿದೆ, ಅವರ ಮೊಬೈಲ್ಗಳನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ರೈಟ್ಸ್ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಹೀಗಾಗಿ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಈ ಯಾರು ಅಧಿಕಾರಿ ಈ ರೀತಿಯಾಗಿ ಮೇಲೆ ವರ್ಗದ ಜನರಿಗೆ ಮತ್ತೆ ಸಚಿವರಿಗೆ ನೀಡಬೇಕು ಅಂತ ಹೇಳಿ ಏನ್ ಆರೋಪವನ್ನ, ಅಂದ್ರೆ ಏನೋ ಹೇಳಿಕೆಯನ್ನ ನೀಡಿದ್ದಾನೆ, ಆತನ ನಂಬರ್ ಮತ್ತೆ ಇವರ ಮೊಬೈಲ್ಗಳನ್ನ ಪರಿಶೀಲನೆ ನಡೆಸಿ ಅಥವಾ ಈಗಾಗಲೇ ಬಂಧಿತರಾಗಿರುವಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಅವರಿಗೂ ಮತ್ತೆ ಇವರಿಗೆ ಇರುವಂತಹ ಒಂದು ಕಾಂಟ್ಯಾಕ್ಟ್ ಗಳನ್ನ ತೆಗೆದುಕೊಂಡು ನಂತರ ಇವರ ನಡುವೆ ಒಂದು ಬಾರ್ನ ಲೈಸೆನ್ಸ್ಗೆ ಸಂಬಂಧಪಟ್ಟಂತಹ ಏನಾದ್ರೂ ವಿಚಾರಗಳು ಗೊತ್ತಾಗುತ್ತಾ ಅನ್ನುವಂಥದ್ದು ಕೂಡ ಈ ಸಿಡಿಆರ್ ರಿಪೋರ್ಟ್ ಆಗಿರಬಹುದು ಮತ್ತೆ ವಾಟ್ಸ್ಆಪ್ ಚಾಟ್ ಗಳನ್ನ ರಿಟ್ರೀವ್ ಮಾಡುವಂತಹ ಮುಖಾಂತರ ಅಥವಾ ಚಾಟ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಕಸ್ಮಾತ್ ಇದರಲ್ಲಿ ಅವರ ತಪ್ಪು ಏನಾದ್ರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ
ಲೋಕಾಯುಕ್ತ ಈ ಹಿಂದೆಯೂ ಕೂಡ ಆಡಳಿತದಲ್ಲಿದ್ದಂತಹ ವ್ಯಕ್ತಿಗಳನ್ನ ಬಂಧನ ಮಾಡಿದಂತಹ ಒಂದು ಖ್ಯಾತಿ ಕೂಡ ಹೊಂದಿರುವಂತದ್ದು. ಹೀಗಾಗಿ ಇಮ್ಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡುವಂತಹ ರೈಟ್ಸ್ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಾಕಷ್ಟು ಸ್ವಪಕ್ಷೀಯದಲ್ಲಿ ಜನರನ್ನ ಅಂದ್ರೆ ಯಾರಿದ್ದಾರೆ ಅವರನ್ನ ಸೇಫ್ ಮಾಡುವಂತಹ ಒಂದು ಕೆಲಸಗಳು ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಅವರ ತಿಮ್ಮಾಪುರ ಅವರನ್ನ ಬಂಧನ ಮಾಡುವವರೆಗೂ ಕೂಡ ಮುಂದಾಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಲಕ್ಷ್ಮೀನಾರಾಯಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಹೀಗಾಗಿ ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ. ಅಶ್ವಿನಿ. ಓಕೆ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈಗ ಶಾಕ್ ಎದುರಾಗ್ತಾ ಇದೆ ಈ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಈ ಆಡಿಯೋ ಸಾಕಷ್ಟು ಹಲ್ಚಲ್ ಎಬ್ಬಿಸಿದೆ. ಲೋಕಾಯುಕ್ತಕ್ಕೆ ಈಗ ದೂರು ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಸಚಿವರ ವಿರುದ್ಧ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ದೂರನ್ನ ಆಧರಿಸಿ ಲೋಕ ತನಿಖೆ ನಡೆಯಲಿದೆ. ಹಾಗಾದ್ರೆ ಈ ಲೋಕಾಯುಕ್ತ ಪೊಲೀಸರ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಅಬಕಾರಿ ಪರವಾನಗಿಯನ್ನ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಆರೋಪ ಪ್ರಕರಣ ಸಂಬಂಧ ಈಗ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಯಾವ ರೀತಿ ಲೋಕಾಯುಕ್ತ ತನಿಖೆಯನ್ನ ಹಾಗಾದ್ರೆ ನಡೆಸುತ್ತೆ ಅನ್ನುವಂತ ಪ್ರಶ್ನೆ. ಈಗಾಗಲೇ ಆಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ. ಆ ಆಡಿಯೋ ಕ್ಲಿಪ್ಪಿಂಗ್ ಆಧಾರವಾಗಿಟ್ಕೊಂಡು ದೂರನ್ನ ನೀಡಿದ್ದಾರೆ ಲಕ್ಷ್ಮೀನಾರಾಯಣ್. ಇದೇ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುತ್ತೆ. ಆಡಿಯೋದಲ್ಲಿ ಪ್ರಸ್ತಾಪ ಆಗಿರುವಂತಹ ವಿಚಾರಗಳು ಸಚಿವರಿಗೆ ಎಷ್ಟು ಸಂಬಂಧಿಸಿದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ ಕರೆಗಳಾಗಿರಬಹುದು, ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ತನಿಖೆ ನಡೆಯುತ್ತೆ. ಮೊದಲಿಗೆ ದೂರುದಾರ ನೀಡಿರುವಂತಹ ಆಡಿಯೋ ಪರಿಶೀಲನೆ ಮಾಡ್ತಾರೆ. ಪೆನ್ ಡ್ರೈವ್ ಅಲ್ಲಿ ಈ ಆಡಿಯೋಗಳನ್ನ ಕೊಟ್ಟಿದ್ದಾರೆ ದೂರುದಾರ ಲಕ್ಷ್ಮೀನಾರಾಯಣ್. ಆಡಿಯೋ ಪರಿಶೀಲನೆಯ ಬಳಿಕ ತಿಮ್ಮಾಪುರಗೆ ನೋಟಿಸ್ ಕೊಡ್ತಾರಾ? ಹಾಗಾದ್ರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳ್ತಾರಾ ಅನ್ನುವಂತಹ ಪ್ರಶ್ನೆಗಳಿದೆ. ಪಿಸಿಆರ್ ಕಾಯ್ದೆಯ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ಈಗ ಆರೋಪ ಏನಾದರೂ ಸಾಬೀತಾದರೆ ಸಚಿವರನ್ನ ಬಂಧಿಸುವಂತಹ ಅಧಿಕಾರ ಕೂಡ ಈಗ ಲೋಕಾಯುಕ್ತ ಪೊಲೀಸರಿಗಿದೆ. ಆಡಿಯೋದ ಅಸಲಿಯತ್ತೇನು ಅನ್ನುವಂಥದ್ದು ಪತ್ತೆಯಾಗಬೇಕು. ಅದರ ಬಳಿಕವಷ್ಟೇ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಬಹುದು. ಆದರೆ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮುಂದೇನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಕಾಡ್ತಾ ಇದೆ. ಸದ್ಯಕ್ಕೆ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಆರ್.ಬಿ. ತಿಮ್ಮಾಪುರ ಅವರ ಕೊರಳಿಗೆ ಸುತ್ತಕೊಳ್ತಾ ಇದೆ. ಲೋಕ ತನಿಖೆ ಯಾವ ರೀತಿ ನಡೆಯುತ್ತೆ? ಮೊದಲಿಗೆ ಈಗಾಗಲೇ ಪೆನ್ ಡ್ರೈವ್ ಅದರ ಜೊತೆಯಲ್ಲಿ ಕರೆಗಳು ಮಾಡಿರುವಂತದ್ದು ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್. ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ? ತಿಮ್ಮಾಪುರ ಅವರಿಗೆ ನೋಟಿಸ್ ಯಾವಾಗ ಕೊಡ್ತಾರೆ? ಯಾವ ರೀತಿಯಲ್ಲಿ ತನಿಖೆ ನಡೆಯಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್, ಈಗಾಗಲೇ ಏನು ಆಡಿಯೋವನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡಲಾಗಿದೆ. ಆ ಲೋಕಾಯುಕ್ತ ಅಧಿಕಾರಿಗಳು ಅದರ ಆಡಿಯೋವನ್ನ ಪರಿಶೀಲನೆ ನಡೆಸಿ ನಂತರ ಅದರ ವಾಯ್ಸ್ ಸ್ಯಾಂಪಲ್ಸ್ ಗಳೇನಿದೆ ಅದೆಲ್ಲವನ್ನು ಕೂಡ FSLಗೆ ರವಾನೆ ಮಾಡುತ್ತೆ. ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ವಾಯ್ಸ್ ಗಳನ್ನು ಕೂಡ ಅಂದ್ರೆ ಲಕ್ಷ್ಮೀನಾರಾಯಣ ಮತ್ತೆ ಆ ಅಧಿಕಾರಿ ಅಂತ ಏನ್ ಹೇಳಲಾಗುತ್ತೆ ಆ ಅಧಿಕಾರಿಯ ವಾಯ್ಸ್ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು FSLಗೆ ರವಾನೆ ಮಾಡಿ ಅದೇನಾದ್ರೂ ಮ್ಯಾಚ್ ಆದ ಸಂದರ್ಭದಲ್ಲಿ ನಂತರ ಇದು ಕರೆಕ್ಟ್ ಆಗಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಅಂತ ಹೇಳಿ ದೃಢಪಟ್ಟ ಬಳಿಕ ನಂತರ ಇವರಿಗೆ ಒಂದು ನೋಟಿಸ್ ಅನ್ನ ಹೋಗುತ್ತೆ. ಅಂದ್ರೆ ತಿಮ್ಮಾಪುರ ಅವರಿಗೆ ನೋಟಿಸ್ ಅನ್ನ ನೀಡಿ ನಿಮಗೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಇಂತಹ ಒಂದು ನಿಗದಿತ ಡೇಟ್ ಅನ್ನ ಒಂದು ಇದನ್ನ ಮಾಡಿ ನಂತರ ಆ ದಿನಾಂಕದಂದು ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನ ಅಂದ್ರೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ನಂತರ ಅವರ ಬಳಿ ಈ ಆಡಿಯೋದ ಬಗ್ಗೆ ಇರುವಂತಹ ಒಂದು ಸ್ಪಷ್ಟನೆಗಳು ಮತ್ತೆ ನಿಮ್ಮ ಬಗ್ಗೆ ಇರುವಂತಹ ಒಂದು ಆರೋಪಗಳೇನಿದೆ ಅದು ಆರೋಪಗಳು ನಿಜವಾ ಸುಳ್ಳ, ಅದಕ್ಕೆ ಬೇಕಾದಂತಹ ಏನ್ ಸಾಕ್ಷಿಗಳಿದೆ, ಅವರ ಮೊಬೈಲ್ ಗಳನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ರೈಟ್ಸ್ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಹೀಗಾಗಿ ಅವರ ಮೊಬೈಲ್ ಗಳನ್ನ ತೆಗೆದುಕೊಂಡು ಈ ಯಾರು ಅಧಿಕಾರಿ ಈ ರೀತಿಯಾಗಿ ಮೇಲೆ ವರ್ಗದ ಜನರಿಗೆ ಮತ್ತೆ ಸಚಿವರಿಗೆ ನೀಡಬೇಕು ಅಂತ ಹೇಳಿ ಏನ್ ಆರೋಪವನ್ನ ಅಂದ್ರೆ ಏನೋ ಹೇಳಿಕೆಯನ್ನ ನೀಡಿದ್ದಾನೆ ಆತನ ನಂಬರ್ ಮತ್ತೆ ಇವರ ಮೊಬೈಲ್ ಗಳನ್ನ ಪರಿಶೀಲನೆ ನಡೆಸಿ ಅಥವಾ ಈಗಾಗಲೇ ಬಂಧಿತರಾಗಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಅವರಿಗೂ ಮತ್ತೆ ಇವರಿಗೆ ಇರುವ
ಇರುವಂತಹ ಒಂದು ಕಾಂಟ್ಯಾಕ್ಟ್ ಗಳನ್ನ ತೆಗೆದುಕೊಂಡು ನಂತರ ಇವರ ನಡುವೆ ಒಂದು ಬಾರ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತಹ ಏನಾದ್ರೂ ವಿಚಾರಗಳು ಗೊತ್ತಾಗುತ್ತಾ ಅನ್ನುವಂಥದ್ದು ಕೂಡ ಈ ಸಿಡಿಆರ್ ರಿಪೋರ್ಟ್ ಆಗಿರಬಹುದು. ಮತ್ತೆ ವಾಟ್ಸಪ್ ಚಾಟ್ ಗಳನ್ನ ರಿಟ್ರೀವ್ ಮಾಡುವಂತಹ ಮುಖಾಂತರ ಅಥವಾ ಚಾಟ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಕಸ್ಮಾತ್ ಇದರಲ್ಲಿ ಅವರ ತಪ್ಪು ಏನಾದರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಲೋಕಾಯುಕ್ತ ಈ ಹಿಂದೆಯೂ ಕೂಡ ಆಡಳಿತದಲ್ಲಿದ್ದಂತಹ ವ್ಯಕ್ತಿಗಳನ್ನ ಬಂಧನ ಮಾಡಿದಂತಹ ಒಂದು ಖ್ಯಾತಿ ಕೂಡ ಹೊಂದಿರುವಂತದ್ದು. ಹೀಗಾಗಿ ಇಮ್ಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡುವಂತಹ ರೈಟ್ಸ್ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಾಕಷ್ಟು ಸ್ವಪಕ್ಷೀಯದಲ್ಲಿ ಜನರನ್ನ ಅಂದ್ರೆ ಯಾರಿದ್ದಾರೆ ಅವರನ್ನ ಸೇಫ್ ಮಾಡುವಂತಹ ಒಂದು ಕೆಲಸಗಳು ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಅವರ ತಿಮ್ಮಾಪುರ ಅವರನ್ನ ಬಂಧನ ಮಾಡುವವರೆಗೂ ಕೂಡ ಮುಂದಾಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಲಕ್ಷ್ಮೀನಾರಾಯಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಹೀಗಾಗಿ ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ. ಅಶ್ವಿನಿ. ಓಕೆ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.